ಹ್ಞೂ ಹ್ಞೂ ಸಾಕಾಯ್ತಾ. ಇವನು ನಾನು ಬರ್ತೀನಿ ಅಂತ ಹಿಡ್ಕೊಂಡವನೆ. ಅಲ್ವ ಮಾಡಲ್ಲ ನಮ್ಮ ಕಟಿಂಗ್ ಇರೋರು. ನನಗೆ ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಹುಡುಗ. ಇವನು ಆಲ್ರೆಡಿ ಒಂದು ಸತಿ ಬಾಡಿ ಮಾಡಿದ ಆರಾಮಾಗಿ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಗೈಸ್, ಇವತ್ತು ಏನಂದರೆ ಫಸ್ಟು ಕಟಿಂಗ್ ಮಾಡಿಸ್ಬೇಕು ನಾನು. ಇನ್ನೇನು ಅದೇನು ಬೇರೆ ಏನಿಲ್ಲ. ಮತ್ತು ನಾಳೆ ಚಾಲೆಂಜ್ ವೀಡಿಯೋಸ್ ಇದೆ, ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಪ್ರಾಡಕ್ಟ್ಸ್ ಅದು ಇದು ಬೇಕು, ಹೋಗ್ಬಿಟ್ಟು ತೊಗೊಂಡ್ಬರೋಣ. ಫಸ್ಟು ನೋಡೋಣ. ಇಲ್ಲಿ ಆನ್ಲೈನಲ್ಲಿ ಆದರೆ ತುಂಬ ಲೇಟ್ ಆಗುತ್ತೆ. ನಾಳೆನೇ ಬೇಕಾಗಿತ್ತು. ಏನಾದ್ರು ಸಿಕ್ಕಿದ್ರೆ ಹೋಗಿ ನೋಡೋಣ. ನಮ್ಮ ಬಂದ ನೋಡಿ ಚಿಂಟು, ಬಲೂನ್ ಎತ್ಕೊಂಡು ಆಟಾಡ್ಕೊಂಡು. ಆಯ್ತು, ಹೋಗಿ ಇವಾಗ ಬೈಕ್ ಎತ್ಕೊಂಡೋಗ್ಬೇಕು. ಬೈಕ್ ಎತ್ಕೊಂಬೋಗು. ಯಾಕೋ ಹೊಟ್ಟೈತೆ, ಹೋಗೋ. ನಾನು ಫೋನ್ ಮಾಡಿದ್ದೀನಿ, ಹೋಗ ಕೊಡುತ್ತೆ. ನಾನು ಫೋನ್ ಮಾಡಿದ್ದೀನಿ, ಹೋಗು. ಹೋಗಿ ತಗೊಂಬ. ಬೈಕಲ್ಲಿ ಹೋಗ್ಬೇಕು. ಕೈಸಿಯಾಗ ಬೈಕ್ ಬಂದರೆ ಬೈಕ್ ತೊಗೊಂಡಲ್ಲಿ ಅಪಾರ್ಟ್ಮೆಂಟ್ ಅದೇ, ಅಲ್ಲಿ ಹೋಗಿ ಬೈಕ್ ಎತ್ಕೊಂಡು ನಾವು ಚುಂಚ್ಕಟ್ಟೆ ಹತ್ರ ಹೋಗಬೇಕು. ಅಲ್ಲಿ ಹೋಗಿ ನೋಡೋಣ ಫಸ್ಟ್ ಸಿಗೋದು ಅಂತ. ಫಸ್ಟ್ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ತೀನಿ. ತುಂಬ ಅಲ್ಲಿ 2 ತಿಂಗಳಾಯಿತು ಕಟಿಂಗ್ ಮಾಡಿಸಿ. ಹಂಗೆ ಅಲ್ಲಿ ನೋಡ್ಕೊಂಡು ಬರ್ತೀನಿ. ಹೋಗಿ ಹಂಗೆ ಇನ್ನೇನು ಅಲ್ಲೇ ಹೋಗ್ಬೇಕು. ಅದಾದ್ರೆ ಹೋಗಿ ನೋಡ್ಕೊಂಡು ಏನಾದ್ರು ಸಿಕ್ಕಿದ್ರೆ ಹಂಗೆ ತೊಗೊಂಡು ಬರೋಣ. ಅಂದರೆ ನೋಡೋಣ. ಫಸ್ಟ್ ಕಟಿಂಗ್ ಹೋಗಿ ಮಾಡಿಸ್ಬೇಕು. ಒಡ್ಡ ಆಗ್ಬಿಟ್ಟಿದ್ದೀನಿ ಫುಲ್ಲು. ಕಟಿಂಗ್ ಮಾಡಿಸಿದ್ರೆ ಪಾಪು ಥರ ಕಾಣಿಸ್ತೀನಿ. ಕಟಿಂಗ್ ಏನಾದ್ರು ಮಾಡಿಸಿಲ್ಲ ಅಂದರೆ ರೌಡಿ ಥರ ಕಾಣಿಸ್ತೀನಿ. ಗೊತ್ತಿಲ್ಲ ಏನು ನೋಡೋಣ. ಮನೆಗೆ ಹೋಗೋಣ ಫಸ್ಟ್. ಹೋಗಿ ಕೀ ತೊಗೊಂಬಂದ, ಹೋಗ್ಬಿಟ್ಟು ತೊಗೊಂಡು ಹೋಗೋಣ. ಬನ್ನಿ, ಐತೆ ಬಾ, ಜೋಬಲ್ಲಿ ಐತೆ. ಬಸ್ ಬನ್ನಿ ಹೋಗೋಣ. ಹೋಗಿ ತೊಗೊಳ್ಳೋಣ. ಬಾರಲ್ಲಿ ನೀವು ಹೋಗೋಣ. ಹಾಂ ಹಾಂ. ಬಸ್ ಈ ಕಡೆ ವಾಲೆ ಚುಚ್ಚಿದ್ದೆ, ಈ ಕಡೆ ಇದು 2 ಚುಚ್ಚಿದ್ದೆ. ಆಗಿಲ್ಲ, ಇಲ್ಲೇ ಚುಚ್ಚಿದ್ದು. ಇಲ್ಲೇ ಚುಚ್ಚಿದ್ದು ನಾನು. ಅಲ್ಲಿ ಓಡ್ಬೇಡ, ನಾಯಿ ಬರುತ್ತೆ. ಐಸಿ ಇವಾಗ ಇಲ್ಲಿ ಅವಾಗಿಂದ ನೋಡಾಡ್ತಿದ್ನ. ಇಲ್ಲೊಂದು ಕಾಮಿಡಿ ಇತ್ತು. ಇಲ್ಲ ಐತೆ ನೋಡಿ, ಇದು ಏನದು ನಜೀರ್ ಸಾಬ್ ಬೀದಿ ಅಂತ. ನಾನು ಅವಾಗ ಏನಂತ ಓದಿದೆ ಗೊತ್ತಾ? ಅವಾಗ ಆಯ್ತು 7-8 ವರ್ಷದಿಂದ ಇದೆ. ಹಿಂಗೆ ಬೈಕ್ ಎತ್ಕೊಂಡು ಹೋಗ್ಬೇಕಾರೆ ನಜೀರ್ ಸಾಬ್ ಬೀದಿಗೆ. ಅವಾಗ ಇಲ್ಲಿ ಬರಬೇಕಾದ್ರೆ ಒಂದು ಇದು ಇರಲಿಲ್ಲ, ಇಲ್ಲಿ ಏನೂ ಇರಲಿಲ್ಲ. ಇದು ಹೊಸ ಅಪಾರ್ಟ್ಮೆಂಟ್ ಆಗಿರೋದು. ಫುಲ್ಲು ಇಲ್ಲಿದ್ದಿತ್ತು. ಇಲ್ಲ ಸ್ಟಾರ್ಟಿಂಗ್ ಇದು ಏನೂ ಇರಲಿಲ್ಲ. ಇವೆರಡು ಇದರಿಂದ ಇತ್ತು. ಒಂದೇ ಒಂದು ಊದಿನ ಗಾಡಿ ಫ್ಯಾಕ್ಟ್ರಿ ಇತ್ತು ಅಷ್ಟೇ. ಆಮೇಲೆ ಫುಲ್ಲು ರೋಡೆಲ್ಲ ಇದೆಲ್ಲ ಹೊಸ್ದಾಗಿ ಆಗಿರೋದು. ಇದು ಇಲ್ಲಿ ಬರೀ ನಾಯಿಗಳಿರೋದು. ಇಲ್ಲಿ ಫುಲ್ಲು ಇಲ್ಲಿ ಫುಲ್ಲು ನಾಯಿಗಳಿರೋದು. ಇಲ್ಲಿ ಫುಲ್ಲು ಹಾಂ. ಏನೇನೋ ಆಗಿದ್ದಾವೆ. ಅಲ್ಲಿ ಬರ್ದಿತ್ತಲ್ಲ, ಅದು ಏನಂತ ಹೇಳು? ಏನು ಬರ್ದಿತ್ತು ಹೇಳಲ್ಲಿ? ಹಾಂ, ಗೊತ್ತಿಲ್ಲ ಸರ್ ಅಂತನ. ಗೊತ್ತಿಲ್ಲ ಸರ್ ಅಂತ ಬರ್ದಿತ್ತಾ? ವಯಸ್ಸಲ್ಲಿ ಏನು ಗೊತ್ತಾ? ಅವಾಗ 7-8 ಒಂದು 10 ವರ್ಷ ಹಿಂದೆ ಆಯ್ತು. 10 ವರ್ಷ ಹಿಂದೆ ಅವಾಗ ಬರ್ಬೇಕಾರೆ ಅದು ನಜೀರ್ ಸಾಬ್ ಬೀದಿ ಅಂತ ಬರ್ತಿದ್ದು. ನಾವು ಏನಾದ್ರು ನೋಡಿದ್ರೆ ಟಕ್ಕನಾಗ ಓದ್ಬಿಡ್ತೀವಲ್ಲ. ನಾನು ಅವಾಗ ಕರೆಕ್ಟಾಗಿ ಹಂಗೆ ನಡ್ಕೊಂಬರ್ತಾಯಿದ್ದೆ. ನಜೀರ್ ಸಾಬ್ ಬೀದಿ ಅಂತಕ್ಕೆ ನಾನು ನೋಡ್ಬಿಟ್ಟು ಏನಂತ ಓದ್ದೆ? ನಿಜವಾದ ಸಾಬರ್ ಬೀದಿ ಅಂತ ಓದ್ಬಿಟ್ಟೆ. ನಾನು ಇದ್ಯಾವುದಪ್ಪ ಕರೆಕ್ಟಾಗಿ, ಯಾಕಂದರೆ ಅದು ಫುಲ್ ಏರಿಯಾ ಫುಲ್ಲು ಮುಸ್ಲಿಮ್ ಅವ್ರು ಇರ್ತಾರೆ. ನಾನೇನು ಅಂದ್ಕೊಂಡೆ ಸರಿ ಅದು ಸಿಂಕ್ ಆಗೋಯ್ತು. ಆ ಜಾಗ ಅವ್ರು ಇರೋದಕ್ಕೂ ಅದು ಅರ್ದಿದ್ದಕ್ಕೂ ನಿಜವಾದ ಸಾಬರ್ ಬೀದಿ ಅಂತ ಓದ್ಬಿಟ್ನಾ. ಆಮೇಲೆ ಎಲ್ಲೋ ಮಿಸ್ ಹೊಡಿತೈತಲ್ಲ, ಈ ಥರ ಇದೆಯಲ್ಲ ಥರ. ಆಮೇಲೆ ಬಂದು ನೋಡ್ತೀನಿ ನಜೀರ್ ಸಾಬ್ ಬೀದಿ ಅಂತ ಐತೆ. ತರಕ್ಕೆ ಏನಪ್ಪ ಓದ್ಕೊಂಡು. ಆದರೆ ಯಾರ್ಯಾರು ಓದಿರ್ತೀರಿ ಹೇಳಿ ಸಡನ್ನಾಗಿ. ಮತ್ತು ಇಲ್ಲಿ ಫಂಕ್ಷನ್ ಆಗ್ತೈತಿ. ಇಲ್ಲಿ ಇವಾಗ ಇಲ್ಲೇ ಇದು ಬಸ್ತು ಯಾವುದದು ಕ್ರಾಂತಿ ಮೂವಿ, ಇದು ಇಲ್ಲೇ ಶೂಟಿಂಗ್ ಮಾಡಿದ್ದು ಇದರಲ್ಲೇ. ಅವಾಗ ನಾನು ಬಂದಿದ್ದೆ. ಅವಾಗ ಹಾಲು ಹಾಕ್ತಾಯಿದ್ನ ಇಲ್ಲ ಏನೋ ಇಲ್ಲಿ. ಅವಾಗ ಇಲ್ಲೆಲ್ಲ ಕೊಡ್ತಾಯಿದ್ದೆ ನಾನು. ಏರಿಯೆಲ್ಲ ಹಾಲು ಹಾಕ್ತಿದ್ದೆ ಬೆಳಗ್ಗೆ ಬಂದು. ಅವಾಗ ಆಗಿದ್ದಲ್ಲ ಕ್ರಾಂತಿ, ಇದು ಅದಾದಮೇಲೆ ಆಗಿದ್ದು. ಇಲ್ಲಿ ಕ್ರಾಂತಿ ಮೂವಿ ಶೂಟಿಂಗ್ ಎಲ್ಲ ಮಾಡ್ತಿದ್ರು. ಅವಾಗ ಬಂದಿದ್ದೆ. ಅವಾಗೆಲ್ಲ ಫುಲ್ ಗಾಡಿ, ಅವ್ರ ವ್ಯಾನು ಎಲ್ಲ ಇತ್ತು. ಆಲ್ಮೋಸ್ಟು ಮ್ಯಾರೇಜಸ್ ಫಿಕ್ಸು ಇದ್ರ ಜಾಗದಲ್ಲಿ ಕುತ್ಕೊಂಡು ಮಾಡ್ತಾರಲ್ಲ, ಸೀನ್ ಇದೆಯಲ್ಲ. ದರ್ಶನ್ ಅವರು ಕುತ್ಕೊಂಡು ಎಲ್ಲರೂ ಜನ ಎಲ್ಲ ನಿಂತ್ಕೊಂಡು ಕೇಳ್ತಿರ್ತಾರಲ್ಲ, ಎಲ್ಲ ನಿಂತ್ಕೊಂಡು ಒಂಥರ ಲೇಕ್ ಥರ ಇರುತ್ತಲ್ಲ. ಲೇಕ್ ಅಂದರೆ ಹೊಂಡ ಬರುತ್ತಲ್ಲ, ಅದು ಆ ಥರ ಜಾಗದಲ್ಲಿ ಶೂಟಿಂಗ್ ಆಗಿದ್ದು. ಇಲ್ಲೇ ಅದು ಆ ಟೈಮ್ ಬಂದಿದೆ. ನನಗೆ ಗೊತ್ತಿಲ್ಲ ಯಾರ್ದು ಶೂಟಿಂಗ್ ಅಂತ. ಆಮೇಲೆ ಕೇಳಿದಾಗ ಡಿ ಬಾಸ್ ಕ್ರಾಂತಿ ಮೂವಿನ ಶೂಟಿಂಗು ನಡೀತಿದೆ ಅಂತ ಹೇಳಿದ್ದೆ. ನಿಂಗೆ ಗೊತ್ತೇನಾ?
ಗೊತ್ತಾ ನಿಂಗೆ? ಹಾಂ ಇಲ್ಲಿ ಬೇಸ್ಮೆಂಟ್ ಬಂದ್ವಿ. ಇಲ್ಲೇ ಗಾಡಿ ಇಲ್ಲೇ ಇರೋದು ಬೈಕು. ಅಲ್ಲಿ ನಿಂತೈತೆ ನೋಡಿ ನಮ್ಮದು. ಎತ್ಕೊಂಡು ಹೋಗೋದು ಇವಾಗ ಗಾಡಿನ. ನೀವು ಗಾಡಿ ಎತ್ಕೊಂಡು ಫಸ್ಟು ಅಲ್ಲಿ ಹತ್ರ ಹೋಗೋದಾ ಇಲ್ಲ ಕಟಿಂಗ್ ಹೋಗೋದಾ ನೋಡಿ. ಬನ್ನಿ ಇವಾಗ ಹೋಗೋಣ. ಫಸ್ಟ್ ಬಾಲ್ ಇಸ್ಕೊಂಡು ಕಟಿಂಗ್ ಮಾಡಿಸಿದ್ರೆ ಲೇಟ್ ಆಗುತ್ತೆ ಬಾಲ್ ಇಸ್ಕೊಳ್ಳೋಕ್ಕೆ. ಅದಕ್ಕೆ ಬಾಲ್ ಅಂಗಡಿ ಕ್ಲೋಸ್ ಆಗುತ್ತೆ. ಫಸ್ಟ್ ಬಾಲ್ ಇಸ್ಕೊಂಡು ಆಮೇಲೆ ಕಟಿಂಗ್ ಮಾಡಿಸ್ಕೊಂಡು. ಸರಿ ಗೈಸ್, ಅವ್ನು ಏನು ಹೇಳ್ತಾನೆ ಅದನ್ನು ಕೇಳ್ತೀನಿ. ಫಸ್ಟ್ ಬಾಲ್ ಇಸ್ಕೊಬೇಕಂತೆ ಅದು ಗೇಮ್ಗೆ, ಆಮೇಲೆ ಕಟಿಂಗ್ ಹೋಗ್ಬೇಕಂತೆ. ಲೇಟ್ ಆಗಿಬಿಡುತ್ತಂತೆ ಇಲ್ಲಾಂದರೆ, ಅದಕ್ಕೆ ಹೋಗ್ಬಿಟ್ಟು ಬರೋಣ. ಓಕೆ, ರಶ್ ಇರ್ತಾರೆ ಗೈಸ್ ಅದಕ್ಕೆ. ಫುಲ್ ರಶ್ ಇರ್ತಾರಂತೆ. ಅವ್ನು ಗೊತ್ತು ಪಾಪ. ಫಸ್ಟ್ ಬಾಲ್ ತಗೊಂಬರ್ಬೇಕು. ಈಗ ಫಸ್ಟು ಹೋಗೋಣ ಬನ್ನಿ. ವಿಚಾರವಾಗಿ ಬರುತ್ತೆ ಆಲ್ಮೋಸ್ಟು. ಆಫ್ ಮಾಡಿಬಿಟ್ಟಿರ್ತಾರೆ ಯಾರೋ ಗಾಡಿ. 2011 15 ವರ್ಷ ಆಯ್ತುನಪ್ಪ. 15 ವರ್ಷ ಆಯಿತು ಗಾಡಿ. ಇನ್ನು ಸ್ವಲ್ಪ 2 ನಿಮಿಷ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಗೈಸ್ ಗಾಡಿ ಆಚೆ ತೆಗ್ದಾಯ್ತು. ಈಗ ಇನ್ನೇನು ಅಲ್ಲಿ ಹೋಗಿ ಸಿಗ್ತೀನಿ, ಅಂಗಡಿ ಹತ್ರ ಬಂದು ಸಿಗ್ತೀನಿ ನಿಮಗೆ. ಬನ್ನಿ ಈಗ ಹೋಗೋಣ. ಈಗ ಗೈಸ್ ಮತ್ತು ಇದು ವ್ಲಾಗ್ ಎಂತಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದಿದ್ದಂದರೆ, ನನ್ನ ವೀಡಿಯೋಸ್ ಫಸ್ಟ್ ಟೈಮ್ ಮಾಡೋಕ್ಕೆ ತುಂಬ ಇಷ್ಟ ಇತ್ತು. ಅದರಲ್ಲಿ ಸರಿ ಏನು ಮಾಡೋಣ ಅಂದರೆ, ಈ ಕ್ಯಾಮ್ರಾ ಬಂದರೆ ಜಾಸ್ತಿ ನಾನು ಮಾತಾಡೋಲ್ಲ ಯಾರ ಹತ್ರನೂ. ನಾನು ತೀರಾ ಕಮ್ಮಿ, ನನ್ನ ಸರ್ಕಲೇ ಫುಲ್ ಕಮ್ಮಿ, ಒಬ್ಬರು ಇಬ್ಬರು ಅಷ್ಟೇ ಇರೋದು ಆಲ್ಮೋಸ್ಟು. ಅದಕ್ಕೆ ಮಾತು ಕಮ್ಮಿ ಅಲ್ವಾ. ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ಶೈನೆಸ್ ಎಲ್ಲ ಹೋಗಲಿ, ಆಚೆ ಎಲ್ಲ ಹೋದರೆ ಗೊತ್ತಾಗುತ್ತೇನಂತ ಇದೀನಿ. ಇಲ್ಲೊಂದು ಅಂಗಡಿ ಬಂದ್ವಿ ಕೇಳೋಣ ಅಂತ. ಇಲ್ಲಿ ನೋಡೋಣ, ಇಲ್ಲಿ ಏನಾದ್ರು ಸಿಕ್ಕುತ್ತಾ ನೋಡೋಣ. ಯಾವ್ದು ಗೊತ್ತಾ, ಇಲ್ಲ ಐತಲ್ಲ ಇದೇ ಥರದ್ದು. ಅದು ದೊಡ್ಡ ಬಾಲ್ ಆಯ್ತದು, ಅಷ್ಟು ಬೇಡ. ಇಲ್ಲ ಇದರಲ್ಲೇ ಇದೆ. ಕಲರ್ ನೋಡಿ ತಗೋಬೇಕದು. ಹಾಂ ಗೊತ್ತಾಯ್ತು. ಅದು ನೋಡ್ತೀನಿ ಎಷ್ಟು ಬರುತ್ತೆ ಅಂತ. ಜಾಸ್ತಿ 50 ಎಲ್ಲ. ಬರ ಇಲ್ಲಿ ನೀನು ಬಾಯಿಲಿ ಬೇಡ, ಹಚ್ಚನು ಬೇಡ, ಎಲ್ಲೂ ಬೇಡ ಬಾಯಿಲಿ. ಸಾಕು 10 1 2 3 4 ಕಲರು 5 ಕಲರ್ ಐತೆ. ಗೈಸ್ ಇವಾಗ ತೊಗೊಂಡು ಹಿಡ್ಕೊ. ಇದಾಯಿತು, ಬಾಲ್ದಾಯಿತು. ಗ್ಲಾಸ್ ಇನ್ನೇನು ಆಗಿದೆ, ಗ್ಲಾಸ್ ಐತೆ. ಇವಾಗ ಹಿಂಗೆ ನೋಡಿ ಎಲ್ಲೈತೆ ಬೈಕು. ಗೈಸ್ ಇವಾಗ ಬನ್ನಿ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರೋಣ. ಆಯ್ತು, ಕಟಿಂಗ್ ಹತ್ರ ಬಂದು ಇಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಹೋಗೋಣ ಬರ್ರಿ. ನಮ್ಮ ಕಟಿಂಗ್ ಇರೋರು ನನಗೆ ಹಿಂಗೆ ಬಿಟ್ಬಿಟ್ಟು ಆಚೆ ಹೋಗ್ಬಿಟ್ಟವ್ರು ನೋಡಿ. ಇಲ್ಲ, ನಾನು ಚಿಂಟು ಇಬ್ಬರೇ ಇರೋದು. ನೋಡಿ ಅಲ್ಲೋಗಿ ಅಲ್ಲಿಡೋಗು, ಅಲ್ಲಿ ಇರ್ಬೇಕು. ಹೋಗಿ ಅಲ್ಲಿ ಸ್ಕೂಲ್ಲೇನೋ ಅವ್ರ ಮಗುನೇನೋ ಕರ್ಕೊಂಬರಕ್ಕೆ ಹೋಗೋರು. ರೆಗ್ಯುಲರ್ ಇಲ್ಲೇ ಬರೋದು ನಾನು. ತೊಗೊಂಡು ಹೋಗೋರೆ. ಇವಾಗ ಕಟಿಂಗ್ ಮಾಡ್ಸಕ್ಕೆ ಬಂದಿದ್ದೀನಾ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಕಾಣಿಸ್ತೀನಿ, ನೀಟಾಗಿ ಸೆಟ್ಟೆಲ್ಲ ಮಾಡ್ತಾರೆ. ಫುಲ್ಲು ಸಕ್ಕದಾಗಿ ಕಾಣಿಸ್ತೀನಿ. ಮನೆಗೆ ಹೋದ್ಮೇಲೆ ಒಡೆ ಆಗ್ಬಿಟ್ಟಿರ್ತೀನಿ ನಾನು ಫುಲ್ಲು. ತರಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಇವಾಗ ಕಟಿಂಗ್ ಮಾಡಿಸ್ಕೊಂಡು. ಇವಾಗೆಲ್ಲ ನೋಡೋಕ್ಕೆ ಇವಾಗೆಲ್ಲ ಚೆನ್ನಾಗಿರುತ್ತೆ. ಮನೆಗೆ ಹೋದ್ಮೇಲೆ ಅದು ಏನಾಗುತ್ತೋ ಗೊತ್ತಿಲ್ಲಪ್ಪ. ಕೂದಲೆಲ್ಲ ಕೆತ್ತುತ್ತೆ. ನಾನು ಏನು ಸೆಟ್ ಮಾಡಿದ್ರು ಇಲ್ಲಿ ಥರ ಸೆಟ್ ಆಗೋಲ್ಲ. ನಾನು ಏನು ಮಾಡಲಿ. ಈಗ ಹೋಗಾರೆ ಒಂದು 5 ನಿಮಿಷ ಅಂತ ಹೇಳೋರೆ. 5 ನಿಮಿಷ ಮುಗಿಸ್ಕೊಂಡು ಹೆಂಗಾಗಿದ್ದಾರೆ ಈ ಸೈಡ್ ಇಷ್ಟು ಮಾಡವ್ರೆ. ಈ ಸೈಡ್ ಇನ್ನೇನು ಅರ್ಧ ಮಾಡ್ತಿದ್ರು ಈ ಕಡೆಗೆ ಬಿಟ್ಬಿಟ್ಟು ಹೋಗೋರೆ. 1-2.80 ಕಟಿಂಗ್ ಮಾಡಿಸಿ ಮುಗಿಸ್ಕೊಂಡು ಹೋಗೋಣ. ಏನು ಮಾಡೋಕ್ಕಾಗಲ್ಲ ನೋಡಿ. ನೋಡ್ರಿ ಇವನ್ನ. ಹೋಗ ನೀನು ಆ ಕಡೆಗೆ. ಇದಕ್ಕೆ ಕರ್ಕೊಂಬರಲ್ಲ ಇವನ್ನ. ನೋಡ್ರಿ ಸುಮ್ಮನೆ ಕುತ್ಕೊಂತಾನೆ ಹೋಗ್ಲಿ. ಅದು ಎಲ್ಲದು ಕೊಟ್ಟಿದ್ದು. ನೀನು ಏನು ಮಾಡ್ತಿದ್ದಿ? ಇಲ್ಲ ಸುಮ್ಮನೆ ಕುತ್ಕೋ, ಇಲ್ಲ ಅಲ್ಲಿ ಹೋಗು. ಇವನಂತೂ ಕರ್ಕೊಂಬರ್ಬಾರ್ದು ಎಲ್ಲಿಗೂ. ಇವನ್ನ ಗೇಮಿಗೆ ಬೇಡ ಅಂತ ಇದ್ದೀನಿ ನಾನು. ಗೇಮಿಗೆ ಹಾಕ್ಕೋಬಾರ್ದು ಅಂತ ಇದ್ದೀನಿ. ನೋಡೋಣ. ನೀನು ಗೇಮಿಗೆ ಬೇಡ, ಅವ್ರು ಮಾತ್ರ ಆಡಲಿ ಸಾಕಾಯ್ತಾ. ಇವಾಗ ಅವ್ರು ಬರಲಿ, ಬಂದು ಕಟಿಂಗ್ ಮುಗಿಸ್ಕೊಂಡು ಹೋಗೋಣ. ನೋಡಿ ಆಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ಅವ್ರು ಸೆಟ್ ಮಾಡ್ತಾರೆ ಎಲ್ಲ ನೀಟಾಗಿ. ಈ ಸೈಡ್ ಸ್ವಲ್ಪ ಬೇರೆ ಥರ ಕೇಳಿದ್ದೀನಿ. ನೋಡೋಣ. ಇಲ್ಲೆಲ್ಲ ಸೇಮು. ಈ ಸೈಡಲ್ಲಿ ಬ್ಯಾಕ್ ಸೈಡು ಬಿಡೋಣ ಅಂತ. ಹೋಗಲ್ಲಿ ಕುತ್ಕೋ, ಫೋನ್ ನೋಡ್ಕೊಂಡು ಹೋಗಲ್ಲಿ ಕುತ್ಕೋ. ಇವನು ಫೋನ್ ಕೊಟ್ಟು ಅಲ್ಲಿ ಕಳಿಸ್ತೀನಿ. ಆಮೇಲೆ ಮನೆಗೆ ಮುಗಿದ್ಮೇಲೆ ಸಿಗ್ತೀನಿ ನಾನು.
ಹೋಗಿ ನೀನು ನೋಡ್ಕೋ. ಇಲ್ಲೊಂದು ಸ್ವಲ್ಪ ಹಿಂದೆ ಒಂದು ಸ್ವಲ್ಪ ಸ್ಲೋಪ್ ಬಿಡಿಸಿದ್ದೀನಿ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಕಾಣಿಸ್ತೀನಿ. ಮನೆಗೆ ಹೋದ್ಮೇಲೆ ವಡೆ ಆಗ್ಬಿಡ್ತೀನಿ ಫುಲ್. ಇವಾಗ ಹೋಗೋಣ, ಹೋಗೋಣ ಇವಾಗ. ನನ್ನ ತಂಗಿ ಬಂದವಳೆ, ಅವಳ ರಿಯಾಕ್ಷನ್ ತಗೊಳ್ಳೋಣ ಆಯಿತಾ? ಕೈಸಾ ಲಗ್ ರಹಾ ಹೂಂ ಮೈ. ಊಟ ಬಂತು. ನಾನು ಊಟ ಮಾಡಿ ಊಟನಾದ್ರು ಕರೆಕ್ಟ್ ಮಾಡಬೇಕು. ಊಟನೂ ಕರೆಕ್ಟ್ ಆಗ್ತಾಯಿಲ್ಲ. ಡಯಟ್ದು ಡಯಟ್ದೇ ಎಲ್ಲ ಹೋಗ್ತಾ ಇರೋದು. ಇವಾಗ ನೋಡ್ಬೇಕು ಹೆಂಗೆ ಹೋಗುತ್ತೆ ಹಂಗೆ ಅಂತ. ಡಯಟ್ ಇನ್ವೆಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ನೋಡೋಣ ಹೆಂಗೆ ಹೋಗುತ್ತೆ. ನಿಮಗೂ ಕರೆಕ್ಟಾಗಿ ಹೋಗೋಕ್ಕಾಗ್ತಿಲ್ಲ. ಅಲ್ಲಿ ಹೋದರೆ ಪ್ರೋಟೀನ್ ಸೋರ್ಸ್ ಇಲ್ಲ. ಮನೇಲಿ ತೊಗೊಳ್ಳೋಣ, ಸೋಯಾಬೀನ್ ತಿನ್ನೋಣ. ಸೋಯಾಬೀನ್ ತಿನ್ನೋಕ್ಕೆ ಆಗಲ್ಲ. ಏನು ಮಾಡಬೇಕೋ ಗೊತ್ತಿಲ್ಲ. ಏನೋ ಒಂದು ತಳ್ಕೊಂಡು ಹೋಗ್ಬೇಕಲ್ಲ. ಹೋದೊಂದು ಸ್ವಲ್ಪ ದಿವಸ ಈಗ ಸ್ವಲ್ಪ ಲೈಟಾಗಿ ಇದು ಮಾಡೋದು, ಆಮೇಲೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿ ಬಿಲ್ ಬೇಡ ಇವಾಗ, ಆದಮೇಲೆ ಹೇಳ್ತೀನಿ. ಊಟ ಮಾಡಿ ಸಿಗ್ತೀನಿ. ಏನು ಮಾಡ್ತಾಯಿದ್ದೀರಾ? ಅವ್ನು ನೋಡೋ ಅಲ್ಲಿ ಏನೋ ಬಾಯಿಗೆ ಇಕ್ಕೊಂಡು ಒಂದು ಪೈಪು. ಏನು ಮಾಡ್ತಾಯಿದ್ದೀರಾ? ಏನಿದೆಲ್ಲ ಏನೋ ಕಾಟನ್ ಬಾಕ್ಸ್ ಎಲ್ಲ ಹರಿದಿರೋದು. ಏನು ಚೋಟು ಇದು? ಪ್ರಾಜೆಕ್ಟಾ? ಏನು ಪ್ರಾಜೆಕ್ಟು? ಏನು ಪ್ರಾಜೆಕ್ಟು? ಹಾಂ, ವಾಟರ್ ಹಾರ್ವೆಸ್ಟಿಂಗಾ? ರೈನ್ ವಾಟರ್ ಹಾರ್ವೆಸ್ಟಿಂಗ್. ನೀನೇನು ಸಂಜಯ್? ಅವ್ನಿಗೆ ಹೆಲ್ಪ್ ಮಾಡೋಕ್ಕೆ ಬಂದೆ. ನಿಂದು ಯಾವ ಪ್ರಾಜೆಕ್ಟ್ ಇದೆ? ಮಿಸೈಲ್ ಲಾಂಚ್ದಾ? ಎಲ್ಲ ಬಾಕ್ಸ್ ಎಲ್ಲ ತಗೊಂಬಂದವ್ರೆ. ನೀನೆಲ್ಲ ಗ್ಲೂಗನ್ ಅದೇನೋ ಜಂಕ್ಷನ್ ಬಾಕ್ಸ್ ವರ್ಕ್ ಆಗ್ತಿದೆಯಾ? ವರ್ಕ್ ಆಗ್ತಿಲ್ಲ. ಬೇರೆ ಐಡಿಯಾ ಏನಾದ್ರು ಮಾಡಬೇಕು. ಗ್ಲೂಗನ್ ಐತೆ. ಎಲ್ಲ ಫೆವಿಕಲ್. ಅವಾಗ ನಾವು ಯೂಸ್ ಮಾಡ್ಬೇಕಾರೆ ಎಲ್ಲ ಫೆವಿಕಲ್ಲೇ. ನಾವು ಗ್ಲೂಗನ್ ಎಲ್ಲ ನೋಡೇ ಇಲ್ಲ. ನಮಗೆಲ್ಲ ಗೊತ್ತೇ ಇಲ್ಲ ಗ್ಲೂಗನ್ ಏನಂದ್ರೆ. ಅವಾಗ ಯಾವುದೋ ಫಾರಿನ್ ಕಂಪ್ನಿ ಥರ ಅದು. ಚೆನ್ನಾಗಿರುತ್ತೆ ಪ್ರಾಜೆಕ್ಟ್ ಮಾಡೋಕ್ಕೆಲ್ಲ, ತುಂಬ ಚೆನ್ನಾಗಿರುತ್ತೆ. ಇವ್ರಿಗೆ ಇವಾಗ ಬಂದೈತೆ. ಈ ವರ್ಷನೇ ಎಲ್ಲ ಚೋಟು ಬಂದಿರೋದು ನಿಮಗೆ ಈ ಥರ. ಹೋದ ವರ್ಷ ಏನು ಮಾಡಿದ್ದೆ ನೀನು? ಮಾಡಿರೋದು ಇದೇ ಫಸ್ಟ್ ಟೈಮ್ ಮಾಡ್ತಾರದು ನೋಡ್ತಾರದು ನಾನು. ಪ್ರಾಜೆಕ್ಟ್ ಮಾಡೋಕ್ಕೆ ಓದೋದ್ಕಿಂತ ಪ್ರಾಜೆಕ್ಟ್ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಮಾಡೋದು ಇದೊಂದೇ, ಇದರಲ್ಲೇ. ಈಗ ಪ್ರಾಜೆಕ್ಟ್ ಮುಗಿಸ್ತವ್ರೆ ಎಲ್ಲ 3 ಜನ. ಅವನಿಲ್ಲ, ಇವರಿಬ್ಬರು ಮಾಡ್ತಾವ್ರೆ, ಸಂಜಯ್ ಚೋಟು. ಮುಗಿದ್ಮೇಲೆ ನೋಡೋಣ ಹೆಂಗಿರುತ್ತೆ. ಮುಗಿದ್ಮೇಲೆ ತೋರಿಸು ಆಯಿತಾ? ಆದಮೇಲೆ ನಿಂದು ತೋರಿಸು ಸಂಜಯ್. ಆದಮೇಲೆ ನೋಡೋಣ. ಸರಿ, ಹೋಗೋಣ. ಟೈಮ್ ಆಯ್ತು. ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಬಾಯ್. You gotcha. ಇವತ್ತು ಹೇಳೋಳೆ, ಇವತ್ತಿಂದ ಎದುರಿಸಲ್ಲ. ಐ ಆಮ್ ರಿಯಲಿ ಸಾರಿ ನವ್ಯಾ. ಐ ಆಮ್ ರಿಯಲಿ ಸಾರಿ. ಓಕೆ, ನಾಟ್ ಓಕೆ. ಎದುರಿಸ್ಬೇಕಂತ ಅವಳಿಗೇನೆ. ಸೊ ಐ ಆಮ್ ರಿಯಲಿ ಸಾರಿ. ನಾನು ವಾಪಸ್ ಸಾರಿ ತಗೋತಾ ಇದ್ದೀನಿ. ನಿನಗೆ ಎದುರಿಸ್ತೀನಿ. ಓಕೆ, ಬಾಯ್. ಗೈಸ್, ಮನೇಲಿ ಕೇಳೋರಿಲ್ಲ ಅಂದರೆ ನೋಡ್ರಿ, ತೋರಿಸ್ತೀನಿ. ಇದು ಮಾಡ್ತಾರದು. ಸ್ಟಾಪ್ ಮಾಡು. ಹಾಂ, ನೀನು ಇಲ್ಲಿ ಅಲ್ಲಲ್ಲ, ನೀನು 2 1s ಹೇಳು. ನೀನು 10 1s ಹೇಳು. ನೀನು 1 1s ಹೇಳು. 1 1 1 2 2 2. ಇದೇನು ಮಾಡೋದು? ಏನೋ ಮಾಡ್ತಾ ಇದ್ದೀರಾ? ಆಯ್ತು, ಕೊಡಿ, ಚೆನ್ನಾಗೈತೆ.
ಬಾಯಿಲಿ ಆಯ್ತು, ಪೆನಾಲ್ಟಿ ಹೊಡಿತೀನಿ. ವಯಸ್ಸಿನೇನೋ ಹೇಳ್ತಾನೆ ಕೇಳ್ರಿ. ಏನೋ ಜಿಮ್ ಇವನು ಏನಂತ ಕರ್ಕೊಂಡು ಹೋಗ್ಲಿ ಇವನ್ನ, ವೇಸ್ಟ್ ಇವನ್ನ. ನಮ್ಮ ಫ್ರೆಂಡ್ ಬರ್ತವನೆ, ಬೈಕಲ್ಲಿ ಹೋಗ್ತೀನಿ. ಇವಾಗ ಸ್ಟೀಮ್ ಇದೆ, ಸ್ಟೀಮ್ ತೊಗೊಂಡು ಸ್ವಲ್ಪ ಮಿಕ್ಸ್ ವರ್ಕೌಟ್ ಮಾಡ್ಕೊಂಡು ಬರೋಣ ಅಂತ. ಇವನು ನಾನು ಬರ್ತೀನಿ ಅಂತ ಹಿಡ್ಕೊಂಡವನೆ. ಅಲ್ವ ಮಾಡಲ್ಲ, ಸುಮ್ಮನೆ ಇವನು ಯಾಕೆ ಬರ್ತೀನಿ ಅಂತ ಅವ್ನು ಗೊತ್ತಿಲ್ಲ. 1 ಅವರ್ 2 ಅವರ್ ಏನು ಮಾಡ್ತೀಯಪ್ಪ ಅಲ್ಲಿ? ಸಾಗೋದಿಲ್ಲ, ನಾನು ಓಡ್ತೀನಿ. ನಾನು ಆಗೋದಿಲ್ಲ, ಬೈಕ್ ತಗೊಂಡು ಹೋಗ್ತೀನಿ. ಬಾಗು ಹೇಳಿದ್ ಮತ್ತೆ ಕೇಳ್ತಲ್ಲ ಅವನು, ಬರ್ತಾಯಿಲ್ಲ ಅವನು. ನಾನು ಹೋಗ್ಬಿಟ್ಟು ಆಗೋದಿಲ್ಲ, ಹೋಗಿ ಹೆಲ್ಮೆಟ್ ತೊಗೊಂಬೋಗು. ಹೋಗಿ ಸುಮ್ಮನೆ ಹೆಲ್ಮೆಟ್ ತೊಗೊಂಡು ಬರ್ತೀನಿ. ಈಗ ಇವನೇನೋ ಪ್ಲ್ಯಾನ್ ಹೇಳ್ತಾವನೆ, ಹೆಲ್ಮೆಟ್ ತರ್ತಾನಂತೆ. ಮೇಲೆ ಚಿಂಟು ಇದ್ದಾನೆ, ಅವ್ನು ಗೊತ್ತಾದರೆ ಅವನು ಓಡಿ ಬರ್ತಾನೆ. ಏನು ಮಾಡೋದು ಅದಕ್ಕೆ ಕೇಳು. ಗೊತ್ತಾದರೆ ಇಲ್ಲೇ ಇರು ಆಯ್ತಾ? ಗೊತ್ತಾಗುತ್ತೆ, ಅವ್ನು ಓಡಿ ಬಂದ್ಬಿಡ್ತಾನೆ ಅವನು. ನೋಡೋಣ, ಈಗ ಫಸ್ಟು ಹೋಗಿ ಒಂದು ಸ್ವಲ್ಪ ಸ್ಟೀಮು ವರ್ಕೌಟ್ ಮುಗಿಸ್ಕೊಂಡು ಬರಬೇಕು. ಅಲ್ಲೇ ಟಿಫನ್ ಇಲ್ಲೇ ಆರೆಂಜ್ ಏನೋ ತಿನ್ಕೊಂಡು ಹೋಗ್ತೀನಿ. ಪ್ರೀ ವರ್ಕೌಟ್ ಏನೂ ಮುಟ್ಟಿಲ್ಲ. ಆರೆಂಜ್ ತಿನ್ಕೊಂಡು ಪ್ರೀ ವರ್ಕೌಟ್ಗೆ ಏನಿಲ್ಲ. ಆರೆಂಜ್ ತಿನ್ನಿ. ಇಲ್ಲಿ ನೋಡಿ. ಇಲ್ಲಿ ನೋಡಿ, ಹೋಗಿ ಆರೆಂಜ್ ತಿನ್ನು, ಹೋಗು ಎದ್ದೋಳು. ಏನು ಫೇಲ್ ತಾನೆ, ಹಿಡ್ಕೊ. ನನಗೂ ಬೇಡ, ಹೋಗಿ ಸುಮ್ಮನೆ. ಅಜ್ಜನ್ ಹೇಳಿದ್ ಮತ್ತೆ ಇದನ್ನು ಮಾಡ್ತಾವಲ್ಲ, ಸುಮ್ಮನೆ ಹೋಗಷ್ಟೇ. ನನಗೆ ಅದೆಲ್ಲ ಕತೆ ಬೇಡ. ಹೋಗ್ತಾರು. ನಡಿ ಆಯ್ತು, ಬನ್ನಿ ನಾವು ಹೋಗೋಣ. ಇಳಿ ಕೆಳಗಡೆ ಆಯಿತು. ಆಯ್ತು, ಹೇಳಿದ್ ಮತ್ತೆ ಕೇಳ್ತಲ್ಲ. ಇಬ್ರು ಬರ್ತಾವ್ರೆ, ನನಗೆ ಗೊತ್ತಿಲ್ಲ. ಅಲ್ಲಿ ಆಚೆ ಒಳಗಡೆ ಅಂತ ಬಿಡೋದಿಲ್ಲ. ಅಲ್ಲಿ ಏನು ಮಾಡ್ತಾರೋ ಮಾಡಿಸ್ಕೊಳ್ಳಿ ಅಷ್ಟೇ. ಆಯ್ತು, ಇಲ್ಲಿ ಬಂದ್ವಿ. ಇವಾಗ ಇವ್ರು ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಇವ್ರಿಬ್ಬರನ್ನ ಏನು ಮಾಡ್ತೀರಾ ಇವಾಗ ನೀವಿಬ್ರು? ಏನು ಮಾಡ್ತೀರಾ 1-2 ಅವರು? ಏನು ಮಾಡ್ತೀಯಾ? ಬೈಕ್ ಎತ್ಕೊಂಡು ಮನೆಗೆ ಹೋಗ್ತೀಯಾ? ಆಗಪ್ಪ. ಬಸ್ ಇವಾಗ ನಮ್ಮ ಹುಡುಗ ಬರಬೇಕು, ಬರ್ತಾನೆ ಅಂದ. ಬಂದರೆ ಹಿಂಗೆ ಬರಬೇಕು. ಆಟೋ ಎತ್ಕೊಂಡು ಬರ್ತಾನೆ ಅವನು. ಆಯ್ತು, ನಮ್ಮ ಹುಡುಗ ಫೋನ್ ಮಾಡಿದ್ದೆ, ಇಲ್ಲೇ ಬರ್ತಾಯಿದ್ದೀನಿ ಅಂದ. ಒಂದು ಸ್ವಲ್ಪ ಟ್ರಾಫಿಕ್ ಇಲ್ಲ ನೋಡಿ, ಇಲ್ಲಿ ಟ್ರಾಫಿಕ್ ಜಾಸ್ತಿ. ಇಲ್ಲಿ ಬಂದ ನೋಡಿ ನಮ್ಮ ಹುಡುಗ. ಬಂತು ಗಾಡಿ ಬಂತು. ಬರಲಿ ಬಂದ ನಮ್ಮ ಹುಡುಗ. ಇನ್ನೇನು ಪಾರ್ಕ್ ಮಾಡಿ ಬರ್ತಾನಲ್ಲಿ. ಪಾರ್ಕಿಂಗ್ ಐತೋ ಇಲ್ಲೋ, ಇಲ್ಲ ತಿರ್ಸ್ಕೊಂಡು ಹಂಗೆ ಬೇಸ್ಮೆಂಟಲ್ಲಿ ಹಾಕ್ಬಿಟ್ಟು ಬರ್ತಾನೆ. ಬನ್ನಿ, ಅಲ್ಲಿ ಬೇಸ್ಮೆಂಟ್ ಹತ್ರಕ್ಕೆ ಹೋಗೋಣ, ಅಲ್ಲೇ ಬರ್ತಾನೆ. ಇಲ್ಲೇ ನಮ್ಮ ಹುಡುಗ ಬಂದ ನೋಡಿ. ಎಷ್ಟು ದಿವಸ ಆಯ್ತಪ್ಪ ವರ್ಕೌಟ್ಗೆ ಹೋಗಿ? 15 ದಿವಸ ಮೇಲೆ ಆಯಿತು ವರ್ಕೌಟ್ಗೆ ಹೋಗಿ. ಇವತ್ತು ಬಂದಿರೋದು. ಇವ್ರು ಸುಮ್ಮನೆ ನೋಡೋಕೆ ಬಂದವ್ರು, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಬರ್ರಿ, ಇವತ್ತು ಹೋಗಿ ಮಿಕ್ಸ್ ವರ್ಕೌಟ್ ಮಾಡೋಣ. ಮಿಕ್ಸ್ ವರ್ಕೌಟ್ ಮಾಡಿ ಮತ್ತೆ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಬರೋದು. ಎಷ್ಟು ಟೀಮ್ ಇತ್ತು ಅದಕ್ಕೆ ಬಂದಿದ್ದು. ನೋಡೋಣ. ಏನು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ನೋಡಿ. ಜಿಮ್ ಫುಲ್ ನಮ್ಮದೇ ಇವತ್ತು. ಇಲ್ಲ ಕರೆ, ಯಾವ್ದು ನಂಬರ್ ಯಾವುದು? 28. ನೋಡಿ, ಇದು ಏನು ಮಾಡ್ತೀರಾ ಹೇಳಿ ಇವಾಗ? 2 ಅವರ್ ಏನು ಮಾಡ್ತೀರಾ? ಬಿಟ್ಟಿಯಲ್ಲೇ 15 ದಿವಸ ಮೇಲೆ ಆಯಿತು. ನೋಡಬೇಕು ಏನು ಮಾಡೋದಂತ. ನೋಡೋಣ. ಡಯಟ್ಗೆ ಇನ್ವೆಸ್ಟ್ ಮಾಡೋಕ್ಕಾಯ್ತಲ್ಲಪ್ಪ. ನೋಡೋಣ. ಇವಾಗ ವರ್ಕೌಟ್ ಮುಗಿಸ್ಕೊಂಡು ಅದೇನು ಮಾಡ್ತಾರೆ ನೋಡೋಣ. ಇವರಿಬ್ಬರು ಅದು ಎಲ್ಲಿ ಕುತ್ಕೊಂಡು ಬೋರ್ ಹೊಡಿಬೇಕು. ಇವ್ರಿಗೆ ಇನ್ನೊಂದು ಸತಿ ಬರ್ತೀನಿ ಅನ್ಬಾರ್ದು. ನಿಮ್ಮ ಅದೇನೊಂದು ಆಯಿತು, ಮತ್ತೆ ಬೇರೆ ಏನು ನೋಡ್ಬೇಕು? ಬೇರೆ ಇವೆಲ್ಲ ಮುಟ್ಬಾರ್ದು, ಬಾಯಲ್ಲಿ ನೋಡ್ಬೇಕಷ್ಟೇ. ನಾನು ಮಾಡೋದು ನೋಡ್ಬೇಕಂತ ಅವನು. ನಾನು ವರ್ಕ್ ಮಾಡೋದು
ಬೈಲ್ ಮುಟ್ಬಾರ್ದು ಅದು, ಮುಟ್ಬಾರ್ದು ನೋಡಿ. ಕಿತಾಪತಿ ಇದಕ್ಕೆ ಕರ್ಕೊಂಬರಲ್ಲ ಅವನ್ನ, ಆಯಿತಾ? ಏನೋ ಇಲ್ಲೇ ವರ್ಕೌಟ್ ಮಾಡೋದು, ಇಲ್ಲಿ ಮಾಡ್ತೀವಿ, ಆಯಿತಾ? ಅಲ್ಲಿಂದ ನೋಡೋದು ಗ್ಲಾಸಿಂದ, ಅಲ್ಲಿ ಗ್ಲಾಸ್ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ನೋಡ್ಬೋದು. ಅಲ್ಲಿ ಬಿಡಲ್ಲ ಅವ್ರು. ಏನು ಅಂದಿದ್ದವರು? ತೋರಿಸ್ಬಿಟ್ಟು ಕರ್ಕೊಂಬಂದು ಬಿಡಿ ಅಂತ ಹೇಳಿದ್ದು. ಏನೋ ಹೇಳಿದ್ದವರು? ಹ್ಞೂ ಆಯಿತಾ ಬಾ. ಆಯ್ತು ಹಿಂಗೆ ಆಯಿತಾ? ನೋಡಾಯ್ತಾ? ಇನ್ನೇನು ನೋಡಬೇಕು? ಅಷ್ಟೇನಾ? ಅಯ್ಯೋ ಕಾಲ ಮೇಲೆ ಎತ್ತಕೊಂತೀಯಾ? ಗೈಸ್ ಇವ್ನು ನಮ್ಮನ್ನೇ ಓಡಿಸ್ತಾನೆ ಜಿಮ್ಮಿಂದ ಇವನು. ಹಾಂ ಇದು ಎತ್ತಬಾರ್ದು, ಸುಮ್ಮನೆ ಇದು ಚಿಕ್ಕದು ಎತ್ತಬೇಕಾದ್ರೆ ತೆಗೆದು 2.5 ಇದು ಮಾಡು. ಅದೇನು ಮಾಡ್ತೀಯ? ಮಾಡು. ಓಹ್ ಓಹ್ ಅಷ್ಟೇ ಆಗೋಯ್ತು, ಕೊಡು. ಓಹ್ ಸಾಕಾಯ್ತಾ? ಓಹ್ ಸಾಕು ಅದೇ ಆಯಿತು. ಲೆಫ್ಟ್ ಹ್ಯಾಂಡ್ ಈಗ. ಇವ್ನು ಬರ್ತಾನೆ ಕಾಯ್ಸಿ ಅವ್ನು ಜಿಮ್ಗೆ. ನೆಕ್ಸ್ಟು ನನಗೆ ಕಾಂಪಿಟೇಷನ್ಗೆ ಬರ್ತಾನೆ ಇವನು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ. ಸಾಕು ಕೊಡು. ಅಷ್ಟೇ ನೋಡಾಯ್ತಾ? ಇನ್ನೊಂದು ಜಂಪಿಂಗ್ ಜಾಕ್ಸಿ ಇಲ್ಲಿ ಮಾಡೋದು, ಬಾ ತೋರಿಸ್ತೀನಿ. ಇನ್ನೊಂದು ಇಲ್ಲಿ ನಾವು ಇಲ್ಲಿ ಇದು ಮ್ಯಾಟ್ ಇದು ನೋಡಿ, ಇದು ಎತ್ಕೊಂಡು ಇಲ್ಲಿ ಹೋಗ್ತೀವಿ. ಇದು ಒಳ್ಳೆ ಇದೆ ಜಾಗ. ಹಾಂ ಅದು ಹಿಂಗಿರುತ್ತಲ್ಲ, ಇಲ್ಲಿ ಹಿಂದೆ ಹಿಂಗೆ ಹತ್ಬಿಟ್ಟು ಹಿಂಗೆ ಬರಬೇಕು. ಹಂಗೆ ಓಡಬಾರ್ದು, ಇಲ್ಲೇ ನಿಂತ್ಕೋಬೇಕು. ಅಲ್ಲೇ ಇಳಿ, ಒಂದು ಕಾಲು ಹಿಂಗತ್ತು, ಹಿಂಗೆ. ಅಷ್ಟೇ. ಇವತ್ತು ರೀಲ್ಸ್ ಆದರೆ ರೀಲ್ಸ್ ಮಾಡ್ಕೊಂಬಿಡ್ಬೇಕು ಇವತ್ತು. ಸರ್ ಜಿಮ್ದು ರೀಲ್ಸ್ ಏನೋ ಇದ್ದರೆ ಮಾಡ್ಕೊಂಬಿಡ್ಬೇಕು ಇವತ್ತು. ಚೆನ್ನಾಗೇ ಇಲ್ಲ ಅದೆಲ್ಲ ಬೆಲ್ಟದು. ಇಲ್ಲಿ ಇದು ಹಾಕ್ಕೊಂಡು ಮಾಡ್ತಾರೆ, ಅದಕ್ಕೆ ಹಿಂಗೆ ಹಿಡ್ಕೊಂಡೆಲ್ಲ ಮಾಡ್ತಾರೆ. ಹಿಂಗೆ ಹಿಡ್ಕೊಂಡು ಏನೇನೋ ಮಾಡ್ತಾರೆ. ಆಯಿತಾ? ನೋಡಾಯ್ತಾ? ಓಕೆನೇನೋ ನೋಡ್ದಾ? ಜೊತೆ ಮನೇಲಿದ್ದಾಗ ಮಾಡ್ತಾನೆ. ಗೈಸ್ ಇವಾಗೆಲ್ಲ ವರ್ಕೌಟ್ ಆಯಿತು. ಈಗಿನೇನು ಥ್ರೆಡ್ಮಿಲ್ ಮುಗಿಸ್ಕೊಂಡು ಹೋಗಬೇಕು. ಎಲ್ಲ ಅಲ್ಲಿ ಕೂತವ್ರು ನೋಡಿ ಅವರಿಬ್ಬರು. ಗೈಸಿಗೆಲ್ಲ ವರ್ಕೌಟ್ ಆಯಿತು. ಏನೇನೋ ಬಂದಿಲ್ಲ, ಆದರೂ ಫ್ಲೆಕ್ಸ್ ಮಾಡಬೇಕು. ಇನ್ನೇನು ಥ್ರೆಡ್ಮಿಲ್ ಮುಗಿಸ್ಕೊಂಡು ಕಾರ್ಡಿಯೋ ಇದು ಆಗಿ ಓಡೋದಷ್ಟೇನು ಆಯಿತು. ಹುಡುಗರೆಲ್ಲ ಅಲ್ಲಿ ಕೂತವ್ರೆ. ಬೆಳ್ಳಿಲಿ ಎಲ್ಲ ತೋರಿಸಿ, ಒಳಗಡೆ ಎಲ್ಲ ತೋರಿಸಿ, ಅವು ನೋಡಿದ್ರಲ್ಲ ಎಲ್ಲ ತೋರಿಸಿ. ಇವಾಗ ಆಚೆ ನೋಡಬೇಕು. ಊಟ ಟಿಫನೇ ಮಾಡಿಲ್ಲ ಎಲ್ಲ ನಾನು ನೋಡಿ ಹೋಗಬೇಕು. ಗೈಸ್ BMI ಬಂತು ಅಣ್ಣಂದು. ಒಂದು ನಕುಲ್ದು ನೋಡಿರಿ, ಪರ್ಸೆಂಟೇಜು 62 ಇದೆ. ಈ ವಯಸ್ಸಲ್ಲಿ ಇವನು ಆ್ಯಕ್ಟಿವ್ ಹೆಂಗಿರಬೇಕು, ಹೆಂಗವನೇ. ಇವನಿಗೂ ಫುಲ್ ಡಿಫ್ರೆಂಟ್, ಅಣ್ಣ ತಮ್ಮ. ಹಾಂ ನೋಡಿರಿ, ಇಲ್ಲಿ ಫುಲ್ಲು ಎಷ್ಟಾಯ್ತು? 62% ಫೇಲ್ ಆಗೋನು ಇವನು. 80% ಬರಬೇಕು. 80 ಮೇಲೆ ಬಂದರೆ ಪಾಸು. ಫ್ಯಾಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಆಯಿಲ್ ಐಟಮ್, ಬರೀ ಆಯಿಲ್ ಐಟಮ್. ಯಾವಾಗ ನೋಡಿದ್ರು ಕೊಡ್ಸು ಆಯಿಲ್ ಐಟಮ್. ಇವಾಗೇನು ಆಯಿಲ್ ಐಟಮ್ ತಿಂತೀಯ ಈಗ? ಹಾಂ ಏನು ನೀನು ತಿಂತೀಯಾ? ಇವ್ನು ಡಯಟ್ ಮಾಡ್ತಾನೆ ನನ್ನ ಜೊತೆಗೆ. ನಾನು ಡಯಟಲ್ಲಿದ್ದೀನಿ ಅಂತಾನೆ. ಅವ್ರಿಬ್ಬರು ನಾನು ಕುಂಡಿಸಿ ಇವಾಗ ಸ್ಟೀಮ್ಗೆ ಹೋಗ್ಬೇಕು. ಇಲ್ಲೋಡಿ ಇಲ್ಲಿ ಇವಾಗ ಇದ್ರೊಳಗಡೆಗೆ ಹೋಗ್ಬೇಕು. ಇದ್ರೊಳಗಡೆಗೆ ಕುತ್ಕೊಳ್ಳೋದು ನೀನು ಕಾಣಿಸ್ತಾ ಇಲ್ಲ ಬಿಡು. ಈಗ ಹೋಗಿ ಕುತ್ಕೊಂಡು ಸಿಗ್ತೀನಿ, ಸ್ಟೀಮ್ ಮುಗಿಸ್ಕೊಂಡು ಬರ್ತೀನಿ. ಐಸ್ ಫುಲ್ಲು ಇದು ಮುಗೀತು. ಹೆಂಗಾಗೋಯ್ತು ನೋಡಿ, 15-20 ದಿವಸ ಮುಖ. ಇಷ್ಟು ದಿವಸ ಹತ್ತತ್ರ 1 ತಿಂಗಳು ಬಿಟ್ಟಿದ್ವಿ ನೋಡಿ. ಕಣ್ಣೆಲ್ಲ ರೆಡ್ ಆಗೋಯ್ತು. ಆ ಥರ ಕಣ್ಣು ನಿಂದು ಕೆಂಪುಗಾಗಿದೆ, ಒಂದು ಸ್ವಲ್ಪ ಲೈಟಾಗಿ ಅನಿಸ್ತಿದೆ. ನನ್ನಂತೂ ಹೆವಿ ಕೆಂಪುಗಾಗ್ಬಿಟ್ಟೈತೆ ನೋಡಿ ಗೈಸ್. ನಮ್ಮ ಹುಡುಗ ಇವನು ಆಲ್ರೆಡಿ ಒಂದು ಸತಿ ಬಾಡಿ ಮಾಡಿದ ಆರಾಮಾಗೆ. ಕಣ್ಣು ಉರಿತಾ ಇಲ್ಲ. ಅದು ಏನು ಇಷ್ಟೊಂದು ರೇಟ್ ಆಗೈತೆ. ನಮ್ಮ ಹುಡುಗಂದು ಅಷ್ಟು ಆಗಿಲ್ಲ. ಸೇಮ್ ಕೊಡ್ತಾ ಹಿಂಗಿದ್ದೀನಿ ಹಂಗಿದ್ದೀನಿ. ಆ ಗಡ್ಡೆನ ಬಿಟ್ಟಿದ್ದಿದ್ರೆ ಇನ್ನೂ ಫುಲ್ಲು ಜಾಸ್ತಿ ಮಾತ್ರ. ಅಮ್ಮ ಕಡೆ ಮುಖ ಅಮ್ಮ ಅಡ್ಡಲ್ಲ.
ಪಾಪ ನಮ್ಮ ಹುಡುಗರು ಕೂತವ್ರೆ, ಹೋಗಿ ಕರ್ಕೊಂಡೋಗ್ಬೇಕು. ಸ್ನಾನನೇ ಮಾಡ್ಕೊತಾವನೆ ಇಲ್ಲಿ. ಆಯ್ತಾ ವಾ ಜಜ್ಜಾಡು ಹೇಳ್ತೇನೆ. ನಮಗೆ ಸ್ನಾನನೇ ಮಾಡ್ಕೊಂಬಿಟ್ಟ. ಎಲ್ಲ ಮುಗೀತು, ಇನ್ನೇನು ಮನೆಗೆ ಹೋಗ್ತೀನಿ. ಎಲ್ಲ ಏನು ಅವ್ರನ್ನ ಕರ್ಕೊಂಡು ಹುಡುಗರು ಕರ್ಕೊಂಡು ಮನೆಗೆ ಹೋಗ್ತೀನಿ. ಇನ್ನೇನು ಇಲ್ಲ ಇಲ್ಲಿಗೆ ಏನು ಮಾಡ್ತೀನಿ. ಬ್ಲಾಗ್ ಏನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.